ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬಾಳೆಹಣ್ಣಲ್ಲಿ ಹಲ್ವಾ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಇದು ಪಲ್ಯ ಮಾಡೋ ಬಾಳೆಹಣ್ಣು, ಬಾಳೆಕಾಯಿದು. ಇದು ಹಣ್ಣು ಆಗ್ಬಿಟ್ಟೈತಿ. ಇದನ್ನು ನಾನು ಇವಾಗ ಹಲ್ವಾ ಮಾಡ್ತೀನಿ ನೋಡಿ. ಇದು ಒಳಗೆ ಚೆನ್ನಾಗಿದೆ, ಮೇಲೆ ಮಾತ್ರ ಆ ಥರ ಆಗಿಬಿಟ್ಟೈತಿ. ಇದು ಯಾಕೆ ಬಿಸಾಕಬೇಕು, ವೇಸ್ಟ್ ಯಾಕೆ ಮಾಡಬೇಕು? ಅದಕ್ಕೆ ನಾನು ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದೆ, ಹಣ್ಣಾಗಿದೆ. ಇದು ಚೆನ್ನಾಗಿದೆ. ಇದ್ರದ್ದು ನಾನು ಹಲ್ವಾ ಮಾಡ್ತೀನಿ. ಇದಕ್ಕೇನಿಲ್ಲ, ರವೆ ಬೇಕಾಗುತ್ತೆ, ತುಪ್ಪ ಬೇಕಾಗುತ್ತೆ, ಏಲಕ್ಕಿ, ಸ್ವಲ್ಪ ಬೆಲ್ಲ, ಇಷ್ಟೇ ಬೇಕಿದಕ್ಕೆ. ಇದನ್ನು ಸುಲಿಯೋಣ ನೋಡಿ. ಒಳಗಡೆ ತುಂಬ ಚೆನ್ನಾಗಿದೆ, ಮೇಲೆ ಮಾತ್ರ ಕರ್ರಗಿದೆಯಲ್ವಾ, ಒಳಗೆ ತುಂಬ ಚೆನ್ನಾಗಿದೆ. ಇವಾಗ ನಾನು ಇದನ್ನು ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಒಳಗಡೆ ನೋಡಿ. ಮೇಲೆ ಮಾತ್ರ ಕರ್ರಗಿತ್ತು, ಒಳಗೆ ಭಾಳ ಚೆನ್ನಾಗಿದೆ. ಯಾಕೆ ಬಿಸಾಕಬೇಕು, ವೇಸ್ಟ್ ಮಾಡಬಾರ್ದಲ್ಲ, ಏನಾದರೂ ಒಂದು ಸ್ವೀಟ್ ಮಾಡ್ಬೋದು. ಅದಕ್ಕೆ ನಾನು ಹಲ್ವಾ ಮಾಡ್ತಾಯಿದ್ದೀನಿ. ಇದನ್ನು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನಾನು ರುಬ್ಕೊಂಡಿದ್ದೀನಿ ನೋಡಿ, ನೀಟಾಗಿ ಚೆಂದ ಮ್ಯಾಶ್ ಆಗಿದ್ದು. ಕ್ಲೀನಾಗಿ ರುಬ್ಕೋಬೇಕು. ಇವಾಗ ಒಂದು ಪ್ಯಾನ್ ಇಕ್ಕಿದ್ದೀನಿ. ಇವಾಗ ನಾನು ಅದಕ್ಕೆ ತುಪ್ಪ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಬೇಡ, ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕಾದಿದೆ ನೋಡಿ. ಒಂದು 1/4 ಕಪ್ಪಷ್ಟು ರವೆ, ಸಣ್ಣ ರವೆ, ಉಪ್ಪಿಟ್ಟು ರವೆ ಇಲ್ಲ ಚಿರೋಟಿ ರವೆ ಹಾಕ್ಕೋಬೋದು. ಉಪ್ಪಿಟ್ಟು ರವೆ ಇಲ್ಲ ಅಂದರೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ. ಇಲ್ಲಾಂದರೆ ಕಾರ್ನ್ಫ್ಲವರ್ ಕೂಡ ಹಾಕ್ಕೋಬೋದು ನೀವು. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ರವೆನ ಎಣ್ಣೆ ಬಿಡೋವರೆಗೂ. ಸಾಕು, ಇಷ್ಟು ಹುರ್ಕೊಂಡಿದ್ದೀನಿ ನೋಡಿ. ಥರ ಉಬ್ಬೋ ಥರ ಆಗುತ್ತೆ. ರವೆ ಅಲ್ಲೇವರೆಗೂ ಹುರ್ಕೋಬೇಕು. ಚೆನ್ನಾಗಿ ಬೇಯ್ದಾಗಿದೆ, ಫ್ರೈ ಆಗಿದೆ. ಇವಾಗ ರುಬ್ಬಿಕ್ಕಿರೋ ಅಂಥದ್ದು ಬಾಳೆಹಣ್ಣು ಮಿಶ್ರಣ ಹಾಕ್ಕೊಳ್ಳೋಣ. ಗ್ಯಾಸ್ ಕಡಿಮೆ ಇಟ್ಕೋಬೇಕು. ಕ್ಲೀನಾಗಿ ಹಾಕ್ಕೋಬೇಕು, ಒಂಚೂರು ನೀರು ಮುಟ್ಟಿಸ್ಬೇಡಿ. ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ ನೋಡಿ. ಯಾಕೆ ವೇಸ್ಟ್ ಮಾಡಬೇಕು, ವೇಸ್ಟ್ ಮಾಡಬಾರ್ದು. ಒಂದು ಅರ್ಧ ಗಂಟೆ ಒಳಗಡೆ ಹಲ್ವಾ ಆಗೋಗ್ಬಿಡುತ್ತೆ. ಅರ್ಧ ಗಂಟೆನೂ ತೊಗೊಳಲ್ಲ ಇದಕ್ಕೆ. ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನೋಡ್ಕೊಳ್ಳಿ. ಈ ಥರ ರವೆ, ಈ ಬಾಳೆಹಣ್ಣು ಎಲ್ಲ ಹಸಿ ವಾಸನೆ ಹೋಗಬೇಕು. ಗಟ್ಟಿ ಆಗುತ್ತೆ, ಅದೇನೆ ತಿರುಗಿಸ್ತಾ ಫುಲ್ ಗಟ್ಟಿ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿ ಗಟ್ಟಿ ಆಗ್ತಾ ಬಂತು ಫುಲ್ಲು. ಇವಾಗ ನಾನು ಬೆಲ್ಲ ಹಾಕ್ಕೊಳ್ಳೋಣ. ಚೆಂದ ಗಟ್ಟಿಯಾಗಿದೆ. ಇವಾಗ ತುಪ್ಪ ಬಿಡ್ತಾ ಇರುತ್ತೆ. ಇವಾಗ ರವೆ ಚೆನ್ನಾಗಿ ಬೆಂದಿದೆ ನೋಡಿ. ಇದರೊಳಗಡೆ ಕಾಣಿಸಲ್ಲ ರವೆ, ಅಷ್ಟು ಚೆನ್ನಾಗಿ ಬೆಂದಿದೆ. 4 ಬಾಳೆಹಣ್ಣು ನೋಡಿ. 1 ಕಪ್ಪಷ್ಟು ಬೆಲ್ಲ, ಒಂದನ್ನು ಸ್ವಲ್ಪ ಕಡಿಮೆನೇ ಇದೆ, 3/4 ಕಪ್ಪಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. 1/4 ಕಪ್ಪಷ್ಟು ರವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಬೆಲ್ಲ ಕಡಿಮೆ ಅನಿಸಿದರೆ ಮತ್ತೆ ಮಿಕ್ಸ್ ಮಾಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಪುಡಿ ಬೆಲ್ಲ ನಾನು ತೊಗೊಂಡಿರೋದು, ಅಚ್ಚು ಬೆಲ್ಲ ಅಲ್ಲ, ಪುಡಿ ಬೆಲ್ಲ. ನೀವು ಅಚ್ಚು ಬೆಲ್ಲ ಇದ್ದರೂ ಯೂಸ್ ಮಾಡ್ಬೋದು, ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸಕ್ಕರೆಗೆ ಅಂದರೆ ವೈಟಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ಸಕ್ಕರೆ ಕಲರ್ ಚೇಂಜ್ ಆಗೋಲ್ಲ. ಇವಾಗ ಬೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಬಾದಾಮ್ ಹಾಕೋಣ ಕಟ್ ಮಾಡಿ. ನೀವು ಕಾಜು ಕೂಡ ಇದ್ದರೆ ಹಾಕ್ಕೋಬೋದು. ಏಲಕ್ಕಿ ಪುಡಿ ಹಾಕ್ಕೊಡೋಣ ಸ್ವಲ್ಪ. ಇದನ್ನು ನಾನು ಬೆಲ್ಲ ನೋಡಿಕೊಂಡೆ, ಕರೆಕ್ಟಾಗಿದೆ. ನಿಮಗೆ ಬೇಕನ್ನಿಸಿದರೆ ಇನ್ನೂ ಆ್ಯಡ್ ಮಾಡ್ಕೋಬೋದು ಬೆಲ್ಲ. ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಮಾಡ್ಕೊಳ್ಳಿ. ಕಪ್ಪಾದರೆ ಬಾಳೆಹಣ್ಣು ವೇಸ್ಟ್ ಮಾಡಬೇಡಿ ನೋಡಿ. ಇದು ನಾವು ಪಲ್ಯಗಂತ ತಂದಿದ್ದು, ಮಾಡಿಲ್ಲ, ಹಣ್ಣಿಗೆ ಬಂದ್ಬಿಡ್ತು. ಅದಕ್ಕೆ ನಾನು ಈ ಥರ ಮಾಡಿದ್ದು. ನೀವು ತಿನ್ನಕ್ಕೆ ತಂದ್ರು ಬಾಳೆಹಣ್ಣುಗಳು, ಅದನ್ನು ನೀವು ಇದೇ ಥರ ಮಾಡ್ಕೋಬೋದು. ಇವಾಗಿದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಒಂದು ಬಾಕ್ಸ್ಗೆ ಹಾಕಿ ಇಟ್ಟಿದ್ದೀನಿ ಫುಲ್ಲು ನೋಡಿ. ಚೆನ್ನಾಗಿ ಆದ ತಕ್ಷಣ ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಕಡೆ ಕ್ಲೀನಾಗಿ ಇದಾಗಂಗೆ ಹಾಕ್ಬಿಟ್ಟು ಇಟ್ಬಿಡ್ಬೇಕು. ಇದು ತಣ್ಣಗಾಗಬೇಕು. ತಣ್ಣಗಾದರೆ ತುಂಬ ಬಿಸಿ ಇದೆ, ಹಿಂಗೆ ಇಟ್ಟಿರೋಣ. 1 ಅವರಿಂದ 2 ಅವರ್ ಇರಲೇಬೇಕಿದು. ಅವಾಗೇ ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ. ಹೀಗೆ ಇರಲಿ ಇದು.
2 ಅವರ್ ಆಯಿತು ಇಟ್ಟು ನೋಡಿ, ತಣ್ಣಗಾಗಿತ್ತು. ಇವಾಗ ಇದನ್ನು ತಕ್ಕೊಳ್ಳೋಣ. ಈ ಥರ ಹಾಕಿದ್ರೆ ಅದೇ ಬಿಡುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೆ. ಇವಾಗ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಕಟ್ ಮಾಡ್ಕೋಬೋದು. ಈ ಥರ ಸೈಜ್ ನೋಡಿಬಿಟ್ಟು ನೀವು ಕಟ್ ಮಾಡ್ಕೋಬೋದು. ಎಷ್ಟು ಸೂಪರಾಗಿ ಬಂದಿದೆ ನೋಡಿದ್ರೆ ಅಲ್ವಾ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಯಾವುದು ವೇಸ್ಟ್ ಆಗಿಲ್ಲ ಅದರಲ್ಲಿ. ನೀವು ಇದೇ ಥರ ಮಾಡಿ ತಿಂದು ನೋಡ್ಬೋದು. ತುಂಬ ಚೆನ್ನಾಗಿದೆ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಪೀಸಸ್ ಏನು ಸಖತ್ತಾಗಿ ಬಂದಿದ್ದಾವೆ. ಇದೇ ಥರ ನೀವು ಮಾಡಿಕೊಂಡು ತಿಂದು ನೋಡಿ. ಭಾಳ ಚೆನ್ನಾಗಿ ಬಂದಿದೆ ಪೀಸಸ್ ನೋಡಿ. ಬ್ರೆಡ್ ಪೀಸಸ್ ಥರ ಬಂದಿದೆ. ಸೂಪರಾಗಿದೆ. ಬಾಳೆಹಣ್ಣು ಹಲ್ವಾ ಈ ಥರನೂ ಮಾಡ್ಬೋದು.